ಸಿದ್ಧ ಶ್ರೀ ಗುರುವೇ, ನಿನಗ್ಯಾರು ಸರಿ ಇಲ್ಲ. ಬದ್ಧನಿಗೆ ಬುದ್ಧಿ ಕೊಡೋ ತಂದೆ ಸದ್ಗುರುನಾಥನೇ. ಜಗದಗಲ ಮುಗಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ಶ್ರೀ ಚರಣ ಬ್ರಹ್ಮಾಂಡದೆ ತತ್ತ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗ ಸ್ವರೂಪವೇ. ಯಾವ ಜಗದಾದಿ ಜಗದ ಒಡೆಯ ಜಗದ ರಕ್ಷಕ ಜಗಪಾಲಕನಾದ ಶ್ರೀಮದ್ ಜಗದ್ಗುರು ಮಾಯಿಮಕಣಾಪುರ ವಾಸಿ ಗುರುಗೌರಿ ಸೋಮಲಿಂಗೇಶ್ವರರ ಲಿಂಗಕ್ಕೆ ಅನಂತ ವಂದನೆಗಳನ್ನು ಸಮರ್ಪಿಸಿ ಸಲ್ಲಿಸಿ ಮೂರು ಲೋಕದ ಒಡೆಯನ ಪರಮ ಶಿಷ್ಯನಾಗಿ ಹಗಲಿರುಳು ಗುರು ನಾಮಸ್ಮರಣೆಯನ್ನ ಮಾಡಿ ತನ್ನ ರೋಮ ರೋಮಗಳನ್ನೆಲ್ಲ ಸೋಹಂ 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 ಸೋಮೇಶ್ವರ 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 ಅಂತ ಗುರುನಾಮ ಸ್ಮರಣೆಯನ್ನ ಮಾಡಿ ಗುರುವಿನ ಕರುಣ ಕೃಪವನ್ನು ಪಡೆದುಕೊಂಡು ಭಕ್ತರ ಉದ್ಧಾರಕ್ಕಾಗಿ ಜಗದ ಕಲ್ಯಾಣಕ್ಕಾಗಿ ಧರಿಗೆ ನೀಡದಂತ ಯಾರಿಪ್ಪ ಅವರು? ಯಾವ ಅಂಗ ಭಂಗ ನಿಲ್ಲದ ಅಮಿರ ಮುಂಡೇಟದ ಸ್ಥಾನದಲ್ಲಿ ಮೂರೂರು ಮುಂಗಡಿ ಮುಂಬೇಟ ಗುಡ್ಡದ ಮೇಲೆ ಕಲ್ಲ ಗದಿಗೆ ಮುಳ್ಳವಗೆಯನ್ನ ಮಾಡಿ ಕೋಲ ಹಗ್ಗಿಲದೆ ಅಂತರಲ್ಲೇ ಢೇರಿಯನ್ನ ಹಾಕಿ ಗುರುನಾಮ ಸ್ಮರಣೆಯನ್ನ ಮಾಡಿ ಬೇಡಿದ ಭಕ್ತರಿಗೆ ಬೇಡಿದನ್ನ ದಯಪಾಲಿಸುವಂತ ಕಾಮಧೇನು ಕಲ್ಪವೃಕ್ಷನಾದ ನನ್ನ ತಂದೆ ಭಕ್ತ ರಕ್ಷಕ ಅಮೋಘ ಸಿದ್ದೇಶ್ವರರ ಕರ ಸಂಜಾತ ಕಮಲಕ್ಕೆ ಅನಂತ ವಂದನೆಗಳನ್ನು ಸಮರ್ಪಿಸಿ ಯಾವ ನನ್ನಪ್ಪ ಯೋಜನಾದ ಅಮೋಘ ಸಿದ್ಧನ ಭಕ್ತಿಗಾಗಿ ಏನಾಗ್ಯದ್ರಿಪ್ಪ? ಬ್ರಹ್ಮ ವಿಷ್ಣು ಮಹೇಶ್ವರರ ತ್ರಿಮೂರ್ತಿಗಳು ಯಾವ ಶಂಭಸಿದ್ಧ ಸುಲ್ತಾನ ಮಾದಣ್ಣ ತೇರಬಾಡ ಮಗರಯ್ಯ ಕರ್ಣಿ ಮಲಕಾರಿಸಿದ್ದಂತ ಬ್ರಹ್ಮ ವಿಷ್ಣು ಮಹೇಶ್ವರರೇ ಆಗಿ ಮೂಲ ಸ್ಥಾನ ಮುಂಬೆಟ್ಟ ಗುಡ್ಡದ ಮೇಲೆ ಅಮೋಘ ಸಿದ್ಧನ ಗುರು ಸೇವೆದ ಉಪಕಾರ ತೀರಿಸಲಿಕ್ಕಾಗಿ ಭಗವಂತನೇ ಧರಿಗೆ ತ್ರಿಮೂರ್ತಿಗಳು ಬಂದದಕ್ಕಾಗ್ಯದ. ಯಾವ ನನ್ನ ಶಂಭಸಿದ್ಧ ಸುಲ್ತಾನ ಮಾದಣ್ಣ ತೇರಬಾಡ ಮಗರ ಕರ್ಣಿ ಮಲಕಾರಿಸಿದ್ದ ತ್ರಿಮೂರ್ತಿಗಳು ಕೂಡ ಅನಂತ ವಂದನೆಯನ್ನು ಸಮರ್ಪಿಸಿ ಯಾವ ನನ್ನ 4 ಮಂದಿ ಸತ್ಯ ಧರ್ಮರು ಅವತಾರದ ಸಿದ್ಧ ದೇವೇಂದ್ರ ಗಣಸಿದ್ದ ಆಚಾರ್ಯಗಳು ಸಾಮಣ ಮತ್ತೆ ಕಡಿ ಹುಟ್ಟದ ಕನ್ನ ಮುತ್ಯ ಈ 4 ಮಂದಿ ಸತ್ಯ ಧರ್ಮರಿಗೆ ಅನಂತ ವಂದನೆಯನ್ನು ಸಮರ್ಪಿಸಿ 21 ಧರ್ಮರ ಹೊಟ್ಟೆಲಿ 21 ಧರ್ಮರು 21 ಧರ್ಮರ ಹೊಟ್ಟೆಲಿ 101 ಧರ್ಮರು 101 ಧರ್ಮರ ಹೊಟ್ಟೆಲಿ 1700 ಸಿದ್ಧರಿಗೆ ಅನಂತ ವಂದನೆಯನ್ನು ಸಮರ್ಪಿಸಿ ಯಾವ ಹಿಂಡ ಸಿದ್ಧರೊಳಗ ಪುಂಡ ಮಲಕಾರ ಸಿದ್ಧ ಹಿಂಡ ಸಿದ್ಧರೊಳಗೆ ಪುಂಡ ಮಲಕಾರ ಸಿದ್ಧ ನಾಮವನ್ನು ಪಡ್ಕೊಂಡಂತ ಯಾವ ನನ್ನ ಕಲಿಯೋಗದ ಕೃಷ್ಣ ಯಾವ ಕೊಂತೆ ಕುಮಾರಿ ಉರಿಯ ಗಣ್ಣ ಉರಿಯ ಮಾರಿ ದೇವರ ಬಾಲ ಬ್ರಹ್ಮಚಾರಿ ಯಾವ ನನ್ನ ಉಮದಿ ಮಲಕಾರ ಸಿದ್ದೇಶ್ವರರಿ ಇವತ್ತ ಯಾವ ಭಕ್ತರ ಮನೆಯೊಳಗ ಹಸಿ ಜಗನ ಮೇಲೆ ತಾನು ಹಸಿವನ್ನು ಕೂತಿದ್ದಾನೆ ಆ ದಿವ್ಯ ರೂಪವಾದ ಮಲಕಾರ ಸಿದ್ಧನ ಪವಿತ್ರ ಪಾದಕ್ಕೆ ಅನಂತ ಕೋಟಿ ಭಕ್ತಿ ವಂದನೆಯನ್ನು ಸಮರ್ಪಿಸಿ ಯಾವ ಗ್ರಾಮದ ಒಡೆಯ ಕುಂಬಾರಿಯ ಗ್ರಾಮದ ಒಡೆಯ ಸಿದ್ಧಿ ಪುರುಷ ಪವನ ಪುರುಷನಾದ ಯಾವ ನನ್ನ ದೇವೇಂದ್ರಿ ದೇವಲೋಕದಲ್ಲಿ ದೇವೇಂದ್ರ ಪದವಿಯನ್ನು ಪಡೆದಂತ ನನ್ನ ತಂದೆಗೆ ಸಿದ್ದೇಶ್ವರರ ದಿವ್ಯ ಪವಿತ್ರ ಚರಣಕ್ಕೆ ಅನಂತ ಕೋಟಿಯ ಭಕ್ತಿ ನಮನಗಳನ್ನು ಸಮರ್ಪಿಸಿ ಏನೋ ಇವತ್ತಿನ ಭಕ್ತರ ಮನೆಗೆ ಯಾವ ನನ್ನ ಹೆಂಡ ಸಿದ್ಧರೊಳಗ ಪುಂಡ ಮಲಕಾರ ಸಿದ್ಧಾದಂತಹ ಮೇಲಾಗಿ ಗ್ರಾಮದೊಡೆಯ ಜನಿಸಿದ ಮುತ್ತಿನ ಈ ಇಬ್ರು ಸತ್ಯ ಧರ್ಮರು ಇವತ್ತ ಭಕ್ತರ ಮನೆಯೊಳಗ ಬಂದಿದ್ದಾರೆ. ಆ ಭಗವಂತ ಹ್ಯಾಂಗಿದನಂತ ಕೇಳಿದ್ರೆ ತ್ರಿಕಾಲ ಜಾಗೃತಿ ಇದ್ದಾನ. ಮನುಷ್ಯರಿಗೆ 3 ಅವಸ್ಥೆ ಇರ್ತಾವ, ಭಗವಂತನಿಗೆ ಒಂದೇ ಅವಸ್ಥೆ ಅದ. ಮನುಷ್ಯನಿಗೆ ಸ್ವಪ್ನ ಸುಸುಪ್ತಿ ಜಾಗೃತ ಅಂತ 3 ಅವಸ್ಥೆ ಇರ್ತಾವ ತಮ್ಮ ಮನುಷ್ಯನಿಗೆ. ಈ ಮನುಷ್ಯನಿಗೆ ಜಾಗ್ರ ಅಂದ್ರೆ ಜಾಗರ ಕಾಯಂ ಇರ್ಲಿಕ್ಕೆ ಬರಂಗಿಲ್ಲ. 1-2 ದಿನ ಜಾಗರಣೆ ಮಾಡದ 3ನೇ ದಿನ ನೆಲಕ್ಕೆ ಬೀಳಬೇಕಾಗ್ಯದ. ಇವನ ಕಾಯಂ ಜಾಗರ ಇರಕ್ ಬರಂಗಿಲ್ಲ. ಅದಕ್ಕಾಗಿ ಅವನಿಗೆ ಸುಸುಪ್ತಿ ಅಂತ ನಿದ್ದೆ ಬೇಕೇ ಎಲ್ಲಾರಿಗೆ ಚಂದ ನಿದ್ದೆ ಹತ್ತತ್ ಹಿಂಗೇನಿಲ್ಲ, ಒಳಗ್ ಕನಸು ಬೀಳುತ್ತವೆ. ಕನಸಟ್ಟಿ ಅಲ್ರಿ ಮತ್ತ ಕರಿಶಿನ ಮತ್ ಬಡಬಾರ್ಸೋದು ಅವೆಲ್ಲ ತರ ಆಗ್ತಿರ್ತಾವ. ಆದ್ರ ಮನುಷ್ಯನಿಗೆ 3 ಅವಸ್ಥವ, ಆದ್ರ ಭಗವಂತನಿಗೆ ಒಂದೇ ಅವಸ್ಥದ ಜಾಗೃತ. ಇವತ್ತ ಭಕ್ತರ ಮನೆ ಒಳಗ ಯಾವ ನಮ್ಮ ಮಾನ್ಯರ ಭಕ್ತದಂತ ನಮ್ಮ ಸಿದ್ಧ ಶಿವಪ್ಪ ಕಟಾರೆ ಇವರು
ಏನೋ ಮುದಿ ಮಲಕಾರ ಸಿದ್ಧನ ಪರಮ ಭಕ್ತರು ಮನಿ ದೇವರನ್ನ ಇವತ್ತು ಬರಮಾಡಿಕೊಂಡಾರ. ಇವತ್ತು ಎಲ್ಲಾರು ಮಲಕಾರ ಸಿದ್ಧ ಹೊರಗೆ ಬರೋ ತನ ಎಲ್ಲಾರು ಜಾಗರಣೆ ಮಾಡೋದು, ಜಾಗ್ರತೆ ಇರೋದು. ಒಂದೊಳಕ್ಕೆ ಇಲ್ಲಿ ಮಲಕಾರ ಸಿದ್ಧನ ಹೋಳಿ ಒಳಗೆ ಇಲ್ಲಿ ಮಲಕಾರ ಸಿದ್ಧ ಬಂದಾನಂದ್ರ ಇಲ್ಲಿ ಯಾರಾದ್ರೂ ಮನ್ಕೊಂಡ್ರಿ ಅಂದ್ರ ಏನಾಗ್ತದ್ರಪ್ಪ ಮನ್ಕೊಳ್ಳೋಣ? ಮನ್ಕೊಂಡ್ರಿ ಅಂದ್ರ ನಿಮ್ ಎದಿ ಮ್ಯಾಗ ದೇವ್ ಬರ್ತದ ಗಚ್ಚಿ. ಎತ್ತರ್ಲಿ ಮನ್ಕೋರಿ, ಮನ್ಕೋರಿ ಕಳೆಯವ ಎಚ್ಚರಿ ಮಕ್ಕಳು ಎತ್ತರ್ಲಿ ಮನಗ್ರಿ. ಅದಕ್ಕೆ ದೇವರ ಸನ್ನಿಧಿಗೆ ಬಂದು ತಾವು ನಿದ್ದೆ ಮಾಡಿದೆವಂದ್ರ ಅವ ದೇವರ ಕಾಪಾಡಂಗಿಲ್ಲ. ಅವನ ಸನ್ನಿಧಿಗೆ ನಾವು ಇವತ್ತೊಂದು ರಾತ್ರಿ ಅವನ ಸನ್ನಿಧಿಗೆ ಜಾಗರಣೆಯನ್ನು ಮಾಡಬೇಕಾಗಿದೆ. ಹೌದಲ್ರಿಪ್ಪ. ಅದಕ್ಕೆ ನನ್ನ ಯಾವ ತಂದೆ ಶಿವಯೋಗಿ ಅಮೋಘ ಸಿದ್ದೇಶ್ವರರು ಗುರು ಸೋಮಲಿಂಗನ ಸೇವೆಯನ್ನ ಮಾಡಿ ಯಾವ ಮೂರು ಲೋಕದ ಒಡೆಯ ಮುಕ್ಕಣೇಶ್ವರನ ಒಲಿಸಿಕೊಂಡು ಈ ಧರಿಗೆ ಭಕ್ತರ ಉದ್ಧಾರಕ್ಕಾಗಿ ಧರಿಗೆ ಬಂದ. ವಿಶ್ವ ಧರ್ಮದ ಅಮೋಘ ಸಿದ್ಧಾಂತ ಅವನಿಗೆ ನಾಮ ಬಂದದ. ಅಂತ ವಿಶ್ವ ಧರ್ಮದ ಅಮೋಘ ಸಿದ್ಧನ ಈ ನಮ್ಮ ಸಿದ್ದೋಟಿಗೆ ಯಾಕಂತ ಕೇಳಿದ್ರ ಸುರೇಶ್ ಮಾರ ಏನ ಹೇಳಿಪ್ಪ? ಈ ಸೃಷ್ಟಿ ಮೇಲೆ ಎರಡು ತರದ ಜನನ ಆಗ್ತಿರ್ತಾವ. ಎರಡು ತರದು ಜನನ ಹ್ಯಾಂಗ್ರಿಪ್ಪ? ಅದು ಒಂದು ಬಿಂದು ವಂಶ, ಒಂದು ನಾದ ವಂಶ ಅಂತ ಹಿಂಗೆ ಎರಡು ವಂಶ. ಹೌದು. ಒಂದು ನಾದ ವಂಶದಿಂದ ಹುಟ್ಟಿದಂತ ಯಾವ ನಮ್ಮ ರಾಮ ಪ್ರಭು ಚಂದ್ರ, ರಾಮಭಕ್ತ ಹನುಮಂತ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ ಹಿಂಗ ಇವರು ನಾದ ವಂಶ, ಒಂದು ಮಂತ್ರ ಶಕ್ತಿದಿಂದ ಹುಟ್ಟಿದಂತವ್ರು, ಒಂದು ಹಣ್ಣಿನ ಫಲದಿಂದ ಹುಟ್ಟಿದಂತವ್ರು ಇವರು. ಹೌದು. ಯಾವ ದಶರಥ ರಾಜ ಯಜ್ಞನ ಮಾಡಿದ ಕಾಲ ಯಜ್ಞದಲ್ಲಿ ಹಣ್ಣು ಬತ್ತು. ಹಣ್ಣಿನಲ್ಲಿ ಹನುಮಂತ, ರಾಮ, ಲಕ್ಷ್ಮಣ ಇವ್ರು 4 ಮಂದಿ ಹುಟ್ಟಿ ಬಂದರು. ಒಂದು ವರ ಪುತ್ರರಾಗಿ ಹಣ್ಣಿನ ಫಲದಿಂದ. ಅದೇ ದ್ವಾಪರ ದೇವದಲ್ಲಿ ಪಂಚ ಪಾಂಡವರ ಮೊದಲು ಮಾಡಿಕೊಂಡು ಕರ್ಣ 6 ಮಂದಿ ಮಂತ್ರದಿಂದ ಹುಟ್ಟಿ ಬಂದರು. ಹೌದಲ್ರಿಪ್ಪ. ಇದೇ ಧರಣಿ ಮ್ಯಾಗ ನವನಾಥರು ಹುಟ್ಟಿ ಬಂದ್ರು. ಅವರು ಒಂದೊಂದು ಮಂತ್ರ ಶಕ್ತಿದಿಂದ ಹುಟ್ಟಿ ಬಂದ್ರು. ಆದ್ರೆ ನಾವು ನೀವು ಹಂಗ ಹುಟ್ಟಿಲ್ತಮ್ಮ. ಹ್ಯಾಂಗ್ರಿಪ್ಪ? ನಾವು ನೀವು ಒಂದು ಬಿಂದು ರೇತದಿಂದ ಬಿಂದು ವಂಶದವರು ನಾವು ಹುಟ್ಟಿದೆವು. ಏನೋ ಒಂದು ತಾಯಿ ತಂದೆ ಸಂಯೋಗದಿಂದ ರಕ್ತ ವಂಶ ಬಿಂದುದಿಂದ ನಾವು ನೀವೆಲ್ಲರೂ ಹುಟ್ಟಿದಂತವ್ರು. ಇದು ಪಾಪಮಯ ಶರೀರ. ಹೌದೌದು. ಆದ್ರೆ ದೇವತೆಗಳು ಹುಟ್ಟುವುದು ಅದು ಪುಣ್ಯಮಯ ಶರೀರ. ಅದಕ್ಕೆ ನಮ್ಮ ಸಿದ್ಧರು ಹುಟ್ಟಬೇಕಾದ್ರೆ ಒಂದು ಕಾರಿಕ ಭಂಡಾರದ ವರದಿಂದ ಅವರು ಹುಟ್ಟಿದಂತವ್ರು. ಹೌದೌದು. ಅದಕ್ಕೆ ಅಂತ ಸಿದ್ಧರ ಮುಂದೆ ನಾವು ನೀವು ಎಲ್ಲಾರು ಆ ಸದ್ಗುರುನಾಥನ ಜಾಗರಣೆಯನ್ನ ಮಾಡಿ ಆ ಸದ್ಗುರುನಾಥ ಮಲಕಾರ ಸಿದ್ಧ ಘೇನಸಿದ್ದೇಶ್ವರರ ಕರುಣ ಕೃಪಾ ನಮ್ಮ ಮೇಲೆ ಆಗಲಂತ ಹಾರೈಸಿ. ಯಾಕಂತ ಕೇಳಿದ್ರೆ ಯಾಕ್ರಿಪ್ಪ? ಇದು ಮನುಷ್ಯ ಜನ್ಮ ಬಹಳ ಶ್ರೇಷ್ಠ ಅದ. ಆದ್ರೆ ಈ ಮನುಷ್ಯ ಜನ್ಮ ಶ್ರೇಷ್ಠತ್ವವನ್ನು ಪಡ್ಕೋಬೇಕಾದ್ರೆ ಬಹಳ ಕಷ್ಟ ಅವ್ರಿಪ್ಪ. ಕಷ್ಟ ಏನು ಇಲ್ತಮ್ಮ, ನಿಮಗ್ ಹೈರಾಣ ಆಗಿದೆ ಇಟ್ಟೆ ಇಲ್ಲ. ಮತ್ತ ಹೈರಾಣ ಕಷ್ಟ ಎಲ್ಲ ಒಂದೇ ಅಲ್ಲ. ಹೈರಾಣ ಬೇರೆ ಕಷ್ಟ ಬೇರೆ. ಹ್ಯಾಂಗ್ರಿಪ್ಪ? ಅದು ಅದಕ್ಕೇನೋ ಚಂತಾನ ದುಡು ಹಿಂದ ಹೈರಾಣ ಆಗ್ಯದ ತಾತಾರದಲ್ಲ, ಅದು ಹೈರಾಣ. ಅದಕ್ಕೆ ಹೈರಾಣ ಅಂತಾರ. ಇನ್ನು ಕಷ್ಟ ಅಂದ್ರೆ ಏನೋ ಪ್ರಪಂಚದೊಳಗೆ ಬರುತ್ತಿರುವ ಅಡಿತೊಡಿಗೆ ಕಷ್ಟ ಅಂತ ಕರೀತಾರೆ. ಹೌದು. ಅದಕ್ಕ ನಮ್ಮ ಕೊಡಿಕೋಳ ಮಡೋಳಪ್ಪನವ್ರು ಹೇಳುತ್ತಾರೆ. ಏನ್ ಹೇಳ್ತಾರಿಪ್ಪ ಅವರು? ಈ ಮನುಷ್ಯ ಜನ್ಮ ಸಫಲ ಆಗ್ಬೇಕಾದ್ರೆ, ಸುಖ ಸಿಗಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕ್ರಿಪ್ಪ? ಹರಪೂಜೆ, ಗುರು ಸೇವೆ, ವರ ಪುಣ್ಯವಿಲ್ಲದೆ ಬರಿದ ಸುಖ ಭೋಗವನುಂಟೆ ಆತ್ಮ. ಏ ಜೀವಾತ್ಮ, ಏ ಮನುಷ್ಯನೇ, ನಿನಗೆ ಸುಖ ಬೇಕಾಗಿತ್ತಂದ್ರೆ ಮಾಡು ಹರ ಪೂಜೆ, ಮಾಡು ಗುರು ಸೇವೆ, ಮಾಡವರ ಪುಣ್ಯದ ಕಾರ್ಯ. ಮಾಡಿದ್ರ ಸುಖ ಸಿಗ್ತದೆ. ಮಾಡಿದ್ರ ಸುಖ ಸಿಗ್ತದೆ, ಇಲ್ಲಿಕ ಸಿಗಂಗಿಲ್ಲ. ಹೌದೌದು. ಅದಕ್ಕೆ ಮುಂದಿನ ಚರಣದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರಿಪ್ಪ ಮುಂದಿನ ಚರಣದಾಗ? ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ. ಭಗವಂತ ಮಲಕಾರ ಸಿದ್ಧ ನಮಗೆ ಯಾವಾಗ ಸಂಪತ್ತು ಕೊಡ್ತಾನ, ಐಶ್ವರ್ಯ ಕೊಡ್ತಾನ, ಆವಾಗ ದೇವ್ರು ಮಾಡಬೇಕು. ಹೌದೌದು. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡಿ ಆತ್ಮ. ಒಣ ಮಾತಾಡಿದರ ಋಣ ಹರಿದು ಹೋಗುವುದಿಲ್ಲ. ತ್ರಿನಯನ ಪರಮಾತ್ಮನ ಒಲಿಸುವುದು ಕರಕಷ್ಟ ಆತ್ಮ ಅಂತ ಹೇಳ. ಹೌದೌದು. ಅದಕ್ಕೆ ಇವತ್ತು ನಮ್ಮ ಅಂಶದವರು ಒಂದು ಹರಪೂಜೆಯನ್ನ ಮಾಡಿ, ಗುರುನಾಥನ ಸೇವೆಯನ್ನ ಮಾಡಿ,
ಇವತ್ತ ಬಂದಂತ ಒಡಿಯರಿಗೆ ಸದ್ಭಕ್ತರಿಗೆ ಇವತ್ತು ಅನ್ನದ ಪ್ರಸಾದವನ್ನು ಮಾಡಿ ವರಪುಣ್ಯದ ಕಾರ್ಯಗಳನ್ನ ಮಾಡ್ಯಾರ. ಆದ್ರ ಅವರ ಜೀವನದೊಳಗೆ ಅವ್ರ ಪ್ರಪಂಚದವರು ಅವ್ರ ಮಕ್ಕಳದಲ್ಲಿ ಅವ್ರು ಮಾಡುತ್ತಿರುವ ಸಂಸಾರದಲ್ಲಿ ಮಲಕಾರಿಸಿದ ಎಂದು ಕಮ್ಮಿಡಂಗಿಲ್ಲ ಅಂತ ಮಾತನ್ನು ಇವತ್ತು ಕೈ ಎತ್ತಿ ಹೇಳಿ ಅದಕ್ಕೆ ಮನುಷ್ಯ ಜನ್ಮಕ್ಕೆ ಹರಪೂಜೆ ಗುರು ಸೇವೆ ವರ ಪುಣ್ಯ ಇಲ್ಲ ಅಂದ್ರೆ ಸುಖ ಯಾರಪ್ಪನ ಮನೆ ಅಂದು ಕೊಡೋದು ಅಂತಾರ ಅವ್ರು. ಬರೇ ಸುಖ ಬೇಡ್ತೇವ್ರಿ ನಾವು. ಸುಮ್ಮೊಂದ್ ಎರಡು ತವರಿ ಕಟ್ಟಿಗೆ ಒಂದು 4 ಉದಕಾಡಿ ಒಯ್ಯೋದು ಹುಡುಕಾಡಿ ಸ್ವಸ್ಥ ತೆಂಗಿನಕಾಯಿ ಅದು ಕೆಟ್ಟದ ಹೊಂಟಿರ್ಬೇಕ್ರಿ ಅದು. ವಾಸರದ 2 ಉದಕಾಡಿ ಹುಡುಕಾಡಿ ಸ್ವಸ್ಥ ತೆಂಗಿನಕಾಯಿ ಒಯ್ದು ಉದಕಾಡಿ ಹಚ್ಚಿ ತೆಂಗಿನಕಾಯಿ ಒಡದ ಕೈ ಮುಗಿದ್ಕೊಂಡು ಬೇಡ್ಕೊಳಕತ್ತೇವ್ ದೇವ್ರಿಗೆ ಅಂದ್ರ ಇವ್ರಿಗೆ ಬೇಡ್ಕೊಳ್ಳೋದು ನೋಡಿ ಗುಡಿಯಾಗಿ ಇರ್ಲಿಕ್ಕಿಲ್ಲ ಭಗವಂತ. ಇವ್ರು ವಟ 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 ಬೇಡ್ಕೊಳಕತ್ತಾರ ಅಂದ್ರ ಈ ದೇವ್ರ ಎದಿ ಲಟ್ಟತ್ತದ ಒಮ್ಮೆ. ಹೌದು ಹಂಗ ಸಿಗಂಗಿಲ್ಲ ಸುರೇಶ. ಏನ್ ಮಾಡಿದ್ರೆ ಸಿಗ್ತಾನ್ರಿಪ್ಪ? ದೇವರ ಭಕ್ತಿ ಎಂತಾದ ಮಾಡ್ಬೇಕು. ಹ್ಯಾಂಗ ಮಾಡ್ಬೇಕು ಅದಕ್ಕೆ ಹೇಳ್ತಾನ ಬಸವಣ್ಣ. ಏನ್ ಹೇಳ್ತಾರ? ವೇದ ಪ್ರಿಯ ಶಿವನೆಂಬವರು ವೇದ ಪ್ರಿಯನು ಶಿವನಲ್ಲ, ನಾದ ಪ್ರಿಯ ಶಿವನೆಂಬವರು ನಾದ ಪ್ರಿಯನು ಶಿವನಲ್ಲ. ವೇದವ ಓದಿದ ಬ್ರಹ್ಮನ ಶಿರಹಾರಿ ಹೋಯ್ತು, ನಾದವ ಮಾಡಿದ ರಾವಣನ ಅದೇ ವಿಷಯವಾಯ್ತು. ವೇದ ಪ್ರಿಯನು ಶಿವನಲ್ಲ, ನಾದ ಪ್ರಿಯನು ಶಿವನಲ್ಲ, ಭಕ್ತಿಯ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಎಂತ ಮಾತು ಹೇಳ್ಯಾರ ನೋಡ್ರಿಪ್ಪ ಇದು. ಅದಕ್ಕೆ ಭಗವಂತ ಒಲಿಬೇಕಾದ್ರ ಏನ್ ಮಾಡ್ಬೇಕು? ಮನುಷ್ಯನಲ್ಲಿ ಭಕ್ತಿ ಅನ್ನೋದು ಬಹಳ ಮುಖ್ಯ. ಹೌದು. ಅದಕ್ಕ ಆ ಭಗವಂತ ಒಲಿಬೇಕಾದ್ರ ಭಕ್ತಿ ಒಂದು ಕಾರಣ. ಅನನ್ಯ ಭಗವಂತನ ಭಕ್ತಿ ಮಾಡಿದ್ರೆ ಮಾನಕರಾರಿ ಪ್ರಸನ್ನ ಸರ್ವ ಸಿದ್ಧಿಚಿ ಕಾರಣ ಅಂತ ನಮ್ಮ ಸಂತರು ಹೇಳ್ಯಾರ. ಅದಕ್ಕ ಮನಸ್ಸಿನ ಪವಿತ್ರಕ್ಕಾಗಿ ಮನಸ್ಸಿನ ಮೈಲಿಗೆಯನ್ನ ತೊಳೆಯುವ ಸಲುವಾಗಿ ಇವತ್ತ ಮಲಕಾರ ಸಿದ್ಧ ಘೇನಿಸಿದ್ದ ಜಗಲಿ ಮೇಲೆ ಹಸಿ ಜಗಲಿ ಮೇಲೆ ಅವರು ವಿರಾಜಮಾನ ಆಗ್ಯಾರ. ಹೌದಲ್ರಿಪ್ಪ. ಅದಕ್ಕೆ ಆ ಭಗವಂತನ ಮುಂದೆ ನಾವು ನೀವೆಲ್ಲರೊಬ್ಬ ಗುರುನಾಥನ ನಾಮ ಸ್ಮರಣೆಯನ್ನ ಕೇಳಿ ಯಾಕಂದ್ರ ಭಗವಂತನಕ್ಕಿಂತಲೂ ಭಗವಂತನ ನಾಮದೊಳಗ ಬಹಳ ಶಕ್ತಿ ಅದ. ಹ್ಯಾಂಗಪ್ಪ ಶಕ್ತಿ? ಅದಕ್ಕೆ ಒಬ್ಬ ಹಿಂದಿ ಕವಿ ಹೇಳ್ತಾನ. ಏನ್ ಹೇಳ್ತಾರಿಪ್ಪ ಹಿಂದಿ ಕವಿ? ಮೈ ಬಡ ತೂ ಬಡ ಕಿಸಿ ಸೆ ಕೌನ್ ಬಡ ಪೃಥ್ವಿ ಉಪ್ಪರ ಕರ್ ಖಡ. ಹೌದು. पृथ्वी बड़ी हो तो कई की बड़ी हो तो शेष सिर पे खड़ी, शेष बड़ा हो तो कई का बड़ा हो तो शंकर के गले में पड़ा, शंकर बड़ा हो तो कई का बड़ा हो तो कैलाश के सुडगाड में पड़ा. ನೋಡ್ರಿ ದೇವಾದಿ ದೇವ್ ಮಹಾದೇವನು ಧಿಕ್ಕಾರ ಮಾಡ್ಯಾನ ಕವಿ. ಮಹಾದೇವ್ ಎಲ್ಲಕ್ಕ ದೊಡ್ಡ ದೇವ್ರಿಲ್ರಿ. शंकर बड़ा हो तो कई का बड़ा हो तो कैलाश के सुडगाड़ में पड़ा, कैलाश बड़ी हो तो कई के बड़ी रावण ने उसमें 3 बे उफाड़ा. रावण बड़ा हो तो कई का बड़ा हो तो वाली के बगल में का कीड़ा, वाली बड़ा हो तो कई का बड़ा राम ने उसको एक बाण में पाड़ा. राम बड़ा हो तो कई का बड़ा हो तो भक्तों के हृदय में खड़ा. ರಾಮ ಎಲ್ಲಂತಮ್ಮ ಭಕ್ತರ ಆತ್ಮದಾಗ ನೀ ಅವೇದ್ಯದಾಗ ತಿಳ್ಕೊಂಡಿ. ಮತ್ತೆ ಹಂಗ್ಯಾಗ್ರಿಪ್ಪ ಬಹಳ ಮಂದಿ ಸುಮ್ಮನೆ ಅವೇದ್ಯಕ್ಕೆ ಹೋಗ್ತಾರ ರಾಮ ಅಲ್ಯಾನಂತ. ಪುಣ್ಯಾತ್ಮರೇ, ಆತ್ಮಾರಾಮ ಇವೆಲ್ಲಕ್ಕ ದೊಡ್ಡ ದೇವರದಾನ. ಇಲ್ಲಿ ಅದಾನ. राम बड़ा हो तो कई का बड़ा हो तो भक्तों के हृदय में खड़ा, भक्त बड़ा हो तो कई का बड़ा. जिस मुख में भगवान का नाम है, जिस मुख में मलकार सिद्ध घेन सिद्ध का नाम है, वही सबसे बड़ा. ಅದಕ್ಕೆ ಭಗವಂತನ ನಾಮಸ್ಮರಣೆ ಬಹಳ ದೊಡ್ಡದಿದೆ. ನಾಮಸ್ಮರಣಕ್ಕಿಂತ ಸಾಧನ ಪೈಸೂಪೆ ಜಳತಿಲ್ ಪಾಪೆ ಜನ್ಮಾಂತರಿ ಹೇಳ್ತಾರೆ. ಅಂದ್ರೆ ಹೇಳ್ರಿಪ್ಪ, ನನ್ನ ಹೇಮರೆಡ್ಡಿ ಮಲ್ಲಮ್ಮ ದನಗಳ ಕೈಕೋತೆ ಕುಳ್ಳು ಹಾಯ್ಕೋತೆ ಹೆಂಡೆ ಹಾಯ್ಕೋತೆ ಕುಳ್ಳು ಬಡಿದಾಳಕಿ. ಏನಂತ ಯಾಗ್ರಿಪ್ಪ ಅದು? ಮಲ್ಲಯ್ಯ 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 ಅನ್ಕೋತ ಕುಳ್ಳು ಬಡ್ದಾಳಕಿ. ಮಲ್ಲಯ್ಯ ಸ್ಮರಣೆ ಮಾಡ್ಕೋತೆ ದನಗಳ ಕೈದಾಳ. ಮಲ್ಲಯ್ಯ ಅನ್ಕೋತೆ ರೊಟ್ಟಿ ಮಾಡ್ಯಾಳ. ಮಲ್ಲಯ್ಯ ಅನ್ಕೋತೆ ಕಾಯಕ ಮಾಡ್ಯಾಳ. ಹಂಗ ನಾವು ಆದ್ರೂ ಕೂಡ ಹಾತ್ ಮೇ ಕಾಮ್ मुंह में राम, हाथ में काम मुंह में राम. ಕೈಯಾಗ ಯಾವಾಗನು ಕೆಲಸ ಮಾಡ್ರಿ, ಬಾಯಿಲಿ ಭಗವಂತನ ನಾಮ ಸ್ಮರಣೆ ಬಹಳ ದೊಡ್ಡದಿದೆ. ಆಗಲ್ಲ ಮಾತು ರೀಪ. ಆಗಲ್ಲ. ಮೊಬೈಲ್ ಬಂದಾವ ಹೆಂಗ ರಾಮ್ ಇಲ್ಲ ಗೇಮ್ ಈಗ ರಾಮ್ ಹೋಗಿ ಗೇಮೇ ಬಂದಾನೆ. ಅದಕ್ಕಿರ್ಲಿ, ಭಗವಂತನಿಗಿಂತಲೂ ಭಗವಂತನ ನಾಮ ಬಹಳ ದೊಡ್ಡದಿದೆ. ಹೌದು. ಅದಕ್ಕೆ ನಾವು ನೀವೆಲ್ಲರೂ ಆ ಭಗವಂತನ ನಾಮ ಸ್ಮರಣೆಯನ್ನ ಮಾಡಿ
ನಮ್ಮ ಸತ್ಯ ಸಿದ್ಧರು ಏನು ಪವಾಡ ಮಾಡಿದ್ರು, ಏನು ಸಿದ್ಧಟಿಗೆ ಮಾಡಿದ್ರು, ಕೆಟ್ಟ ಕಲಿಯುಗದಲ್ಲಿ ಧರ್ಮ ಕಟ್ಟಿ ಕಲಿಯರಿ ಧರ್ಮ ನ್ಯಾಯ ಸುಳ್ಳಾದತ್ತಪ್ಪನ ಸಿದ್ಧರ ವಾಕ್ಯ ಎಂದು ಸುಳ್ಳಾಗಂಗಿಲ್ಲ. ಇದು ಬೃದ್ಧ ವಾಕ್ಯ. ಈ ಕಲಿಯುಗದಲ್ಲಿ ಧರ್ಮ ಕಟ್ಟಿಯನ್ನ ಏರಿ ಈ ಕಲಿಯುಗದಲ್ಲಿ ಧರ್ಮ ನ್ಯಾಯ ಸುಳ್ಳಾದತ್ತು. ಆದ್ರೆ ಸಿದ್ಧರ ಮುಖದಿಂದ ಬಂದಂತಹ ಒಂದೊಂದು ನುಡಿಗಳನ್ನು ಎಂದು ಸುಳ್ಳಾಗಲಿಕ್ಕೆ ಮೇಳಿಲ್ಲ, ಸಾಧ್ಯ ಇಲ್ರಿಪ್ಪ. ಅಂತ ಆಶೀರ್ವಾದ ನನ್ನ ಮೂಗು ಸಿದ್ಧ ಗುರುವಿನಿಂದ ಪಡ್ಕೊಂಡು ಬಂದಾನ್ರಿಪ್ಪ. ಅಷ್ಟೇ ಅಲ್ಲ, ಮತ್ತೇನು ಮಾಡ್ಯಾನ? ಬೇಡಿದ ಭಕ್ತರಿಗೆ ಬೇಡಿದ ವರವನ್ನ ಕೊಡುವಂತ ಅಂತ ವರವನ್ನ ಪಡ್ಕೊಂಡು ಬಂದಾನ. ಹೌದೌದು. ಯಾರೇನು ಬೇಡ್ತೀರಿ ಬೇಡಿದನ್ನ ಕೊಡ್ತಾನ. ಮತ್ತೇನು ಮಾಡ್ತಾನ? ಬೇಡಿದ ಕೊಡ್ತಾನ. ಕರೆ ಅಂತ ಭಕ್ತಿ ನಮ್ಗೂ ಬೇಕಲ್ಲ, ನಂಬಲ್ಲಿ ಬೇಕಲ್ರಿಪ್ಪ. ಹಂಗ ಅದು ನಂಬಲ್ಲಿ ಅಂತ ಭಕ್ತಿ ಇದ್ದಿದ್ರೆ ಭಗವಂತ ಭಕ್ತಿಗೆ ವಶ ಆಗ್ತಾನಂತ ಮಾತನ್ನ ಹೇಳ್ಯಾರ್ರಿಪ್ಪ. ಅದಕ್ಕೆ ನನ್ನ ವೀರ ಬಲಕಾರಿಸಿದ್ದು ಹುಟ್ಟಿ ಬರ್ಬೇಕಾದ್ರೆ ಯಾವ 400 ನೆಗಣಿ ಮಕ್ಕಳ ಒಳಗೆ ಯಾವ ನನ್ನ ಆದಿಶಕ್ತಿ ಕೊಂತಾದೇವಿ ಯಾವ 12 24 ವರ್ಷ ಇಂಥದೇ ನನ್ನ ಮಗ ಹುಟ್ಟಬೇಕು. ಸೂರ್ಯವದಿಕ್ಕ ಬೋರಿ ಹಳ್ಳದಲ್ಲಿ ಬಂದು ನೀರು ತುಂಬಲು ನಿವಿನೆಯನ್ನ ಮಾಡಿ ನೀರು ತುಂಬುವಾಗ ಆ ಸೂರ್ಯನಾರಾಯಣಿಗೆ ನಮಸ್ಕಾರವನ್ನ ಮಾಡಿ, ಏ ಸೂರ್ಯನಾರಾಯಣ, ನನ್ನ ಹೊಟ್ಟೆನ ಇಂಥ ಮಗವನ್ನ ಕೊಡು. ನನ್ನ ಬಾವುನಂತ ಉಗ್ರ, ನನ್ನ ಮಾವುನಂತ ಚೆಲುವಿಕೆ, ಹೆಂಡ ಸಿದ್ಧರೊಳಗ ಪುಂಡ ಮಲಕ ಹಾರಿಸಿದ್ದನೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕಂತ ಬೋರಿ ಹಳದಾಗ ಸೂರ್ಯನಾರಾಯಣಿಗೆ ನಮಸ್ಕಾರ ಮಾಡಿ ಮುಂದ ಉಗ್ರಗಣ್ಣ ಅವತಾರ ಹೌದು ಸಿದ್ಧ ಕೊಂತ ಇಂಥ ಮಗ ನಿನಗೆ ಬೇಕಾಗಿತ್ತಂದ್ರ ಹಳ್ಳ ಕೊಳ್ಳದೊಳಗೆ ಸಿಗಂಗಿಲ್ಲ. ಹೇಳ್ತಾನ, ನಿನ್ನ ಮೂಲ ಸ್ಥಾನ ಮುಂಬೆಟ್ಟ ಗುಡ್ಡದ ಮೇಲೆ ಅಮ್ಮೋಗ ಸಿದ್ಧ ಕಾಮದೇನು ಕಲಪಕ್ಷ ಬೇಡಿದವರಿಗೆ ಬೇಡದನ್ನ ಕೊಡುವಂತ ಅಮೋಘ ಸಿದ್ಧ ಅದಾನೆ. ಅಂತದೇ ಮಗ ಬೇಕಾಗಿತ್ತಂದ್ರ ಅಮೋಘ ಸಿದ್ಧನ ಸೇವಾ ಮಾಡು. ಆ ಅಮೋಘ ಸಿದ್ಧನಲ್ಲಿ ಪ್ರತಿನಿತ್ಯ ಭಕ್ತಿ ಮಾಡು. ಆ ಭಕ್ತಿ ಪ್ರತಿಫಲ ಅಮೋಘ ಸಿದ್ಧ ಒಲದಂದ್ರ ಅಂತ ನಿನಗ ಮಗ ಹೆಡ್ಡ ಸಿದ್ಧರೊಳಗ ಪುಂಡ ಮಲಕ ಸಿದ್ಧ ಕೊಡ್ತಾನಂತ ಹೌದು ಸಿದ್ಧ ಹೇಳಿದಾಗ ಯಾವ ನನ್ನ ತಾಯಿ ಹೇಳ್ಕೊಂತಹ ದೇವಿ ಹೊನ್ನ ಬೇರಿಗೆಯನ್ನ ಬಿಟ್ಟು ಮೂಲ ಸ್ಥಾನ ಮುಂಬೆಟ್ಟಕ್ಕೆ ಬಂದು 12 ವರ್ಷ ಮಾವನ ಶಿವ ಹೆಂಗ ಮಾಡ್ತಾಳ, ಆ ಮಾವನಿಂದ ಅಂತ ಪುತ್ರ ಸಂತಾನ ಭಾಗ್ಯ ಹೆಂಗ ಪಡ್ಕೋತಾಳನಂತ ಒಂದು ಪದ್ಯ ರೂಪಾಂತರ ಪ್ರತಿಪಾದನೆ ಮಾಡ್ತೀವಿ. ತಾವೆಲ್ಲಾರು ಇಲ್ಲಿ ಕೂಡಿರಲ್ಲ ನನ್ನ ಗುರು ಹಿರಿಯರು, ಯಾವ ಶರಣು ತಾಯಿ ತಂದಿಗಳು, ಸಣ್ಣ ಮಕ್ಕಳು ಎಲ್ಲಾರು, ಯಾಕಂದ್ರೆ ಇದು ಭಗವಂತನ ಸತ್ಸಂಗ ಬಹಳ ಮುಖ್ಯ ಇದೆ. ಯಾಕಂದ್ರೆ ಮನುಷ್ಯನ ಜೀವನದೊಳಗೆ ಬೇಕಾದ ಸಿಗ್ತದ, ಖರೆ ಇದು ಸಿಗುದು ದುರ್ಲಭ. ಇದು ಸಿಗುದು ಬಹಳ ದುರ್ಲಭ. ಅದಕ್ಕೆ ಆ ನನ್ನ ಅಮೋಘ ಸಿದ್ಧನ ಭಕ್ತಿ ಕೊಂತಾದೇವಿ ಹೆಂಗ ಮಾಡಿದವನಂತದ ಒಂದು ಪದ್ಯ ಹಾಡಿತ ತಾವೆಲ್ಲರೂ ಭಕ್ತಿಯಿಂದ ಕೇಳ್ಬೇಕಂತ ನಾನು ಕೂಡಿದ ಶಬ್ದೊಳಗೆ ಅನಂತವನ್ನ ನಾನು ಸಮರ್ಪಿಸಿ ಈಗ ಪದ್ಯ ಪ್ರತಿಪಾದನೆ ಮಾಡ್ತೇವೆ. ಕೇಳು ನನ್ನ ಮನದ ಮಾತ, ಕೇಳು ನನ್ನ ಮನದ ಮಾತ, ನೀನು ನನ್ನ ಮಾತಾ ಪಿತಾ. ಗುಡ್ಡಕ್ಕೆ ಬಂದು ಪಂಚಾರತಿ ಹಚ್ಚಿ ಪಂಚಾರತಿ ಮಾವುಗ ಬೆಳಗ್ಗೆ ಹೇಳ್ತಾಳ, ಮಾವ ನೀನೇ ನನ್ನ ಮಾತಾ, ನೀನೇ ನನ್ನ ಪಿತಾ, ಕೇಳೋ ಅಮ್ಮಗ ಸಿದ್ಧ ನನ್ನ ಮನದ ಮಾತಾ ಅಂತ ಹೇಳ್ತಾಳ. ಮಾತನಾಡೋ ಭಗವಂತ ಕುಂತಿಯಾಕ ಮೌನ ಇವತ್ತ, ಮಾತನಾಡೋ
ಅಂಶುದ್ಧ ಶಿವಣ್ಣ ಕಟಾರಿ ಪುಣ್ಯಾತ್ಮರು ಏನೋ ಇವತ್ತು ನಮ್ಮ ಶ್ರೀ ಗಣಸಿದ್ದೇಶ್ವರ ಬೆಳ್ಳಿನ ಸತ್ಸಂಗವನ್ನು ಬರಮಾಡಿಕೊಂಡು ಏನೋ ಇವತ್ತು ತಮ್ಮ ದಾನ ರೂಪಾಂತರವಾಗಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತ್ತನ ಬೇಡ ಮುಂದೆ ಕಟ್ಟಿಟ್ಟದು ಪುಣ್ಯದ ಬುತ್ತಿ ಅಂತ ಮಹಾತ್ಮರು ಹೇಳ್ಯಾರ. ಅದಕ್ಕೆ ಒಂದು ವಸ್ತ್ರದಾನ, ಅನ್ನದಾನ, ರಕ್ತದಾನ, ವಿದ್ಯಾದಾನ, ಕನ್ಯಾದಾನ ಇವೆಲ್ಲ ದಾನಗಳ ಮುರಿತಾವ ತಮ್ಮ. ಏನೋ ಇದೊಂದು ವಸ್ತ್ರದಾನ ಇವತ್ತ ಏನೋ ಒಂದು ತೆಲಿಗೆ ಪೇಟೆಯನ್ನ ಸುತ್ತಿ ಒಂದು ಹೂಮಾಲೆಯನ್ನ ಹಾಕಿ ಒಂದು ಸನ್ಮಾನವನ್ನ ಮಾಡಿದ್ದಾರೆ. ಗುಡ್ಡಕ್ಕ ಹ್ಯಾಂಗ ಭಕ್ತಿ ಮಾಡ್ತಿದಾರಂತ ಕೇಳಿದ್ರೆ ಹ್ಯಾಂಗ ಮಾಡ್ಯಾರ? ಬ್ರಹ್ಮಿ ಮುಹೂರ್ತಕ್ಕ 3 ಕೆದ್ದು ಯಾರಿಗೂ ಗಂಟೆ ಬೀಳಲಾರದೆ ನಾ ಹೋಗ್ತಿರುವ ಮಾಡ್ತಿರುವ ಭಕ್ತಿ ಯಾರು ನೋಡಿರ್ಬಾರ್ದರಂತ ಭಾವ ಇಟ್ಟುಕೊಂಡು. ಯಾಕಂದ್ರೆ ನಾವು ಭಕ್ತಿ ಮಾಡೋದು ಜನರಿಗೆ ಆಗಿ ಅಲ್ಲ, ನಮ್ಮ ಮನಮೆಚ್ಚುಗೆಗಾಗಿ, ನಮಗ ಭಗವಂತನ ಪ್ರಾಪ್ತಿಗಾಗಿ ಭಕ್ತಿ ಮಾಡೋದು.
ಅದಕ್ಕ ಅಂಬಿಗಾರ ಚೌಡಯ್ಯ ಹೇಳುತ್ತಾನೆ, ಏನ್ ಹೇಳ್ತಾರಿಪ್ಪ ಅವರು? ಆರ ಕಟ್ಟಿದ ಕೆರಿ ನೀರನ್ನ ತಂದು, ಆರ ಬೆಳೆಸಿದ ಹೂ ಪತ್ರಿಗಳನ್ನು ತಂದು, ನಾಡೆಲ್ಲ ನೋಡಲೆಂತ ತಿಳಿದು ಪೂಜೆ ಮಾಡುವನ ಮುಖದ ಮೇಲೆ ಮೆಟ್ಟಿದ ಎಡಪಾದರಕ್ಷೆಯನ್ನು ತಂದು ಲಟ್ಟ ಲಟ್ಟನೆ ಹೊಡಿಯಂದ ಆತನ ಅಂಬಿಗಾರ ಚೌಡಯ್ಯ ನಿಜ ಶರಣ. ಎಂತ ಮಾತು ನೋಡ್ರಿಪ್ಪ ಇದು. ನಾವು ಮಾಡಿದ ದೇವ್ರ ಭಕ್ತಿ ಯಾರು ನೋಡಿರ್ಬಾರ್ದು. ಹೌದು. ಹಾಗ ನನ್ನ ಆದಿಶಕ್ತಿ ಕೊಂತಾದೇವಿ ಈಗ ಸದ್ಯ ಬಬಲಾದಿ ಊರೊಳಗ ಬನಕೈ ಒಳಗ ನೆಲ ಗವಿ ಅದ. ನೆಲ ಭುಯ್ಯಾರದಿಂದ ತೆಳಗಿಂದ ಹೋಗ್ತಿದ್ದಳಕ್ಕೆ ಭಕ್ತಿಗೆ ಗುಡ್ಡಕ್ಕೆ ನಾ ಮಾಡ್ತಿರುವ ಭಕ್ತಿ ಯಾರೂ ನೋಡಿರಬಾರ್ದು ಅಂತ ಅಮೋಘ ಸಿದ್ಧನ ಕಠೋರವಾದಂತಹ ಭಕ್ತಿ ಮಾಡಿ ಆ ಭಗವಂತನ ಒಲಿಸಬೇಕಂತ ತಾಯಿ ಕೊಂತಾದೇವಿ ಭಕ್ತಿ ಮಾಡ್ಲಕತ್ತಾಳೆ. ಯಾವ ತರನಾಗಿ ಮಾಡ್ತಾಳೆ? ಯೋಗಿ ಅಮೋಗಿ ಯುದ್ಧ ಏಕಾಂತ ಸೇವೆ ಮಾಡಿ ಮಗಳ ಜಾಗ್ರತ. ಯೋಗಿ ಅಮೋಗಿ ಯುದ್ಧ ಏಕಾಂತ ಸೇವೆ ಮಾಡಿ ಮಗಳ ಜಾಗ್ರತ. ಯೋಗಿ ಅಮ್ಮೋಗಿ ಯುದ್ಧ ಏಕಾಂತ ಸೇವೆ ಮಾಡಿ ಮಗಳ ಜಾಗ್ರತ. ದುಡಲು ಫಲ ದುರುತ, ದುಡಲು ಫಲ ದುರುತ, ದುಡಿಯುವುದು ಫಲ ದುರುತ, ಮೂಲಕ ಗೆಳೆಯದ ಸುತ್ತ. ಮನದ ಮಾತುಗಳು ಬ್ಯಾರೆ, ಕಿವಿ ಮಾತುಗಳು ಬ್ಯಾರೆ. ಅವರಪ್ಪ ನನ್ನ ಆದಿಶಕ್ತಿ ಕೊಂತವ ತನ್ನ ಮನದಾಗಿನ ಮಾತ ಅಮೋಘ ಸಿದ್ಧಿಗೆ ಹೇಳಕತ್ತಾಳ. ದೇವರಿಗೆ ಏನು ಬೇಕು? ಮನದ ಮಾತು ಬೇಕು, ಮನದಾಗಿನ ಮಾತು ಬೇಕು. ಹಂಬಲಿಟ್ಟು ಕರಿದೊಡಲೆ ಓ ಅನ್ನಲು ಶಿವನು ಸಂಬನ ಒಲಿಸಿದಕ್ಕ ನೆಂಬಿಗಿನೇ ಕಾರಣ, ಮನದ ಮಾತವೇ ಕಾರಣ ಅಂತಾರ ಮಹಾತ್ಮರು. ಆದ್ರ ಕಿವಿ ಮಾತಂದ್ರ ಗೊತ್ತೈತೇನು ನಿನಗೆ? ಇಲ್ರಿಪ್ಪ, ತಿಳಿದಿಲ್ರಿ. ಹೊಸದಾಗಿ ಮದುವೆ ಆಗಿರ್ಬೇಕು, ಹೆಂಡತಿ ಬಂದಿರ್ಬೇಕು ಮನೆಗೆ. ಹಾಯ್ದ್ರಿ ಅದು ಒಂದ್ ಎರಡು ಹೇಳ್ರಿ. ಅವು ಮಾತು ಕಿವಿಯಾಗೆ ನಡೀತಾವ. ಕಿವ್ಯಾಗೆ ಬರ್ತಾವ. ಏನಾತಾನ ಅವನು? ಏನಿಲ್ರಿ, ನಿಮ್ಮ ಅವು ಬಹಳ ತ್ರಾಸ ಮಾಡ್ಲಕತ್ತಾಳ. ನಿಮ್ಮ ಅವ್ರು ಇರ್ಬೇಕು ಮನ್ಯಾಗ, ನಾರು ಇರ್ಬೇಕಂತ ಚಾಲು ಆತ ಕಿವಿ ಮಾತ. ಅದಕ್ಕೆ ನನ್ನ ಆದಿಶಕ್ತಿ ಕೊಂತಾದೇವಿ ಮಾವನಿಗೆ ಎಂತ ಮಾತು ಹೇಳಕತ್ತಾಳ? ಮನದ ಮಾತವನ್ನ ಹೇಳಿ ಭಗವಂತ ಅಮೋಘ ಸಿದ್ಧ ಹೆಂಡ ಸಿದ್ಧ ಒಳಗ ಪುಂಡ ಮಲಕಾರ ಸಿದ್ಧ ಭಾವನಂತ ಉಗ್ರ ಮಾವನಂತ ಚೆಲುವಿಕೆ ನನಗಂತ ಮಗ ಕೊಡು ಅಂತ ಭಕ್ತಿ ಮಾಡ್ಲಿಕತ್ತಾಳ. ಯಾವ ತರನಾಗೆ ಮಾಡ್ತಾಳ? ಯೋಗಿ ಅಮೋಗಿ ಎದ್ದು ಏಕಾಂತ ಸೇವೆ ಮಾಡಿ ಮಗಳ ಜಾಗ್ರತ. ದುಡುದು ಫಲ ದುರುತ, ದುಡುದು ಫಲ ದುರುತ, ದುಡುದು ಫಲ ದುರುತ, ಯೋಗಿ ಅಮೋಗಿ ಅದು ಸಾಕ್ಷಾತ. ಮಾತನಾಡೋ
ಮಗ ಬೇಕಾಗಿ ದುಡಿದಿ ಸ್ವಾರ್ಥ ಆ ಕಣ್ಣದ ಫಲ ಕೊಟ್ಟಿನಿ ಮರತ ಏನಾತು ದುಡದ ಫಲ ಹೊಟ್ಟಲರ್ತ ದುಡದ ಫಲ ಹೊಟ್ಟಲರ್ತ ದುಡದ ಹೊಟ್ಟಲರ್ತ ಮಾವನ ಮುಂದ ಕುಂಪಾಳತ ಮಾತನಾಡೋ ಭಗವಂತ ಕುಂತಿಯ ಕಮೌನ ಇರತ ಮಾತನಾಡೋ ಯಾವ ಹೊನ್ನ ಬೀರ್ಗಿಯಲ್ಲಿ 400 ನೆಗಣಿ ಮಕ್ಕಳು ಯಾವ ಗುರುಲಿಂಗ ಜಂಗಮ ಪ್ರೇಮಿಗಳಾದಂತ ನಮ್ಮ ಶ್ರೀಶೈಲಣ್ಣ ವಾಲಿ ಅವರು ಕೂಡ ಏನೋ ನಮ್ಮ ಗೆಣಸಿದ್ದೇಶ್ವರ ಸತ್ಸಂಗಕ್ಕ ತಮ್ಮ ಅಮೃತದಿಂದ 101 ರೂಪಾಯಿ ಭಕ್ತಿ ಕಾಣಿಕೆಯನ್ನು ಕೊಟ್ಟಾರೆ. ಆ ಕೊಟ್ಟಂತ ಪುಣ್ಯಾತ್ಮರಿಗೂ ಯಾವ ನನ್ನ ಸದ್ಗುರುನಾಥ ದೇವಾದಿದೇವ ಮಹಾದೇವ ಸಿರಿಗಿರಿ ಮಲ್ಲಿಕಾರ್ಜುನ ಶಿವಯೋಗಿ ಸಿದ್ದರಾಮೇಶ್ವರ ಮಲಕಾರ್ಷಿತ ಘೀನಿಸಿದ್ದ ಅವರು ಮಾಡುವಂತ ಒಂದು ಪ್ರಪಂಚದಲ್ಲಿ ಅವರಿಗೆ ಸುಖ ಶಾಂತಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕರುಷಿಲಂತ ಹಾರಶಿ ಭಕ್ತಿ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಿದ್ದೇನೆ. ಸುರೇಶ, ಏನಾಗ್ಯದರಿಪ್ಪ ಭಕ್ತಿ ಒಳಗೆ 2 ಪ್ರಕಾರ. ಹ್ಯಾಂಗ್ರಿಪ್ಪ ಅದು ಒಂದು ಕಾಮ್ಯ ಭಕ್ತಿ, ಒಂದು ನಿಷ್ಕಾಮ್ಯ ಭಕ್ತಿ. ಹೌದು ಕಾಮ್ಯ ಭಕ್ತಿ ಅಂದ್ರೆ ನನಗೆ ಬೇಕು ನನಗೆ ಬೇಕು ನನಗೆ ಬೇಕನ್ನುವ ಭಕ್ತಿಗೆ ಕಾಮ್ಯ ಭಕ್ತಿ ಅಂತ. ಹೌದೌದು ಒಂದು ಭಗವಂತ ಸದ್ಗುರುನಾಥ ನನಗೆ ಏನೇನು ಬೇಡ ಅಂತ ಒಂದು ಭಕ್ತಿ, ಅದು ನಿಷ್ಕಾಮ್ಯ. ಹೌದೌದು ಕಾಮ್ಯ ಭಕ್ತಿ ಹೆಂಗಾಗ್ತದೆ, ಹ್ಯಾಂಗ ಆಗ್ತವ್ರಿಪ್ಪ ಅದು ನಮ್ಮ ಮಗಳು ಮರದಾಗ ಕಾಳ ಕೇರ್ತಾರೆ. ಜೋಳಕ್ಕೆ ಇರ್ಲಿ ಗೋಧಿಕೆ ಇರ್ಲಿ ಅಕ್ಕಿಗೆ ಇರ್ಲಿ ಕೇರ್ತಾರಿಲ್ಲ, ಕೇರ್ತಾರ ಮನ್ಯಾಗ ಕೇರ್ತಾರ ಆ ಕಾಳನ್ನ ಮರದಾಗ ಹಾಕಿ ಹಿಂಗ ಬಡಿತಾರ ಮರಕ್ಕ. ಹಾ ಹಾ ಆ ಮರಕ್ಕ 4 ಬೆರಳಲ್ಲಿ ಬಡೋದು 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 ಕೇರ್ತಾರ. ಗಟ್ಟಿ ಅನ್ನಂತದ ಮರ ತನ್ನಲ್ಲಿ ಇಟ್ಕೋತದ, ಸೊಟ್ಟನಂತದ ಹೊರಗೆ ಬೇಡ್ತದ ಮರ ಮರ. ಹೌದೌದು ಆದ್ರ ಚಾಳಿವಂತ ಹಿಟ್ಟು ಚಾಳಿಸ್ತಾರ ನಮ್ಮ ಮಗಳು. ಹಿಟ್ಟು ಚಾಳಿಸ್ತಾರಿಲ್ಲ ಮನ್ಯಾಗ ಮನ್ಯಾಗ. ಹೌದೌದು ಆ 2 ಕೈಯಾಗ ಚಾಣ್ ಹಿಡಿದು ಹಿಟ್ಟು ಹಾಕಿ ಗ್ಯಾಪಿ 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 ಹೊಡಿತಾರೆ ಚಾಣಿಗೆ. ಹೌದೌದು ಅಟ್ಟ ಗ್ಯಾಪಿ ಗ್ಯಾಪಿ ಹೊಡ್ಸ್ಕೊಂಡು ಮಗಂದು ಗಟ್ಟಿ ತೆಳಗೆ ಬಿಡ್ತು, ಸೊಳ ತಾನ ಬಲಿ ಇಟ್ಕೊತಾವ. ಚಾಣಿ ಗುಣ ಇದು ಚಾಣಿ ಗುಣ. ಹೌದೌದು ಅದಕ್ಕ ಮನುಷ್ಯನಲ್ಲಿ ಭಕ್ತಿ ಅಂತಾದಿರ್ಬೇಕು, ಹ್ಯಾಂಗಿರ್ಬೇಕ್ರಿಪ್ಪ ಅದು ನಿಷ್ಕಾಮ್ಯ ಭಕ್ತಿ. ಹೌದೌದು ಅದಕ್ಕ ನನ್ನ ಅಮೋಘ ಸಿದ್ಧ ತ್ರಿಕಾಲ ಜ್ಞಾನಿ ಕೊಂತಾದೇವಿ 12 ವರ್ಷ ಭಕ್ತಿ ಮಾಡಿದ್ರು. 12 ವರ್ಷ ಭಕ್ತಿ ಪೂರ್ತಿ ಆದಾಗ ಮಾವಯ್ಯ ಭಕ್ತಿ ಹಣ್ಣೈತಂತ ನಾಳೆ ವೈ ಫಲ ಅಂತ ಹೇಳಿದೆ. ಅವಾಗ ನಾಳೆ ಕೊಂತಾದೇವಿ ಫಲ ಬೆಳ್ಳಕ್ಕೆ ಬರಕ್ಕಿದ್ರು. ಇತ್ತ ಧರ್ಮರ ಮನಿ ಒಳಗ 400 ನೆಗೆಲಿ ಮಕ್ಕಳು. ಯಾವ ಹೌದು ಸಿದ್ಧನ ಧರ್ಮ ಪತ್ನಿ ಮಲಬಾಯಿ, ಏನ್ ಮಾಡ್ಯಾಳ್ರಿಪ್ಪ ಯಾವ ಸೋಮನ ಮುತ್ತನ ಧರ್ಮ ಪತ್ನಿ ಸೋಂಬಾಯಿ, ಹೌದೌದು ಯಾವ ಕಡಿ ಹುಟ್ಟ ಕನ್ನ ಮುತ್ತನ ಮಗಳು ಮಡದಿ ಕನಬಾಯಿ. ಏನೋ ಧರ್ಮರ ಮನೆ ಒಳಗ ಕನಬಾಯಿ ಅತಿಶವ ಮಾಡ್ತಿದ್ರು. ಹೌದೌದು ಅವಾಗ ಪದ್ಮಾದೇವಿ ಹೇಳುತ್ತಾಳ ಕೊಂತಾದೇವಿಗೆ, ಯಾವ ಕನಬಾಯಿಗೆ, ಹಾ ಹಾ ಕನ್ನವ ಏನೋ ನಿಮ್ಮ ಮಾವನ್ನ ಹಿಂಡ ಸಿದ್ದೊಳಗ ಪುಂಡ ಮಲಕಾರ ಸಿದ್ಧ ಮಗ ಕೊಡುವಂತ ಫಲ ಕೊಡವದಾನೆ. ಆ ಕೊಂತಾನಕ್ಕಿಂತ ಮೊದಲು ನೀನೇ ಹೋಗಿ ಆ ಫಲವನ್ನ ಪಡ್ಕೊಂಡು ಬಾ. ಆವಾಗ ಅತ್ತಿ ಮಾತು ಕೇಳಿ ಏನ್ ಮಾಡ್ತಾರೆ ಕಣವಾಯಿ ಧರ್ಮರ ಮನೆಯಲ್ಲಿ ಇರುವಂತಹ ಕಣ್ಣು ಮತ್ಯಾನ ಮಾಡದಿ ಕನಬಾಯಿ ಹೌದೌದು ಕೊಂತವನಕ್ಕಿಂತ ಮೊದಲು ಎದ್ದು ನಿನ್ನಾಡಿದ ಮಾತ ಮಾವ ಎಂದು ಕೊಡಬೇಕಂತ ಸಿರಗೊಡ್ಡಿ ಉಡಿಯನ್ನ ಒಡ್ಡಿ ಮಾವಗ ಶರಣ ಮಾಡಿ ನಿಂತಾಗ ಅವಾಗ ಅಮೋಘ ಸಿದ್ಧ ಕಣ್ಣ ಮುಚ್ಚಿ ಕೈಯಾಗ ಭಂಡಾರ ಉತ್ತತ್ತೇನೆ ಹಿಡಿದು ಓಂ ಶ್ರೀ ಗುರು ಸೋಮಲಿಂಗಾಯನ ಅಂತ ಭಂಡಾರ ಉತ್ತತ್ತನ್ನ ಉಡಿಯಾಗ ನೀಡಿದ. ಅವಾಗ ಪುಣ್ಯಾತ್ಮರಿಗೆ ಸಂಶಯ ಬರ್ತದ ಬಹಳ ಮಂದಿಗೆ. ಯಾಕ್ರಿಪ್ಪ ಅದು ದೃಢ
ಹಡದಿಂದ ದುಡ್ದವ್ರಿಗೆ ಪಗಾರ ಕೊಡೋದೇನ್ ದುಡಿಲಾರ್ದವ್ರಿಗೆ ಪಗಾರ ಕೊಡೋದು. 12 ವರ್ಷ ದುಡ್ದಾಳಿಕ್ಕಿ ಕೊಂಟೇವ 12 ವರ್ಷ ಭಕ್ತಿ ಮಾಡೋ ಕೊಂತ್ಯಾವ ಫಲ ಒಯ್ದಾಳ ಫಲ ಒಯ್ದಾಳ ಕನ್ನವ. ಹೌದು ನಿಮ್ಮ ಅಮೋಕ್ಷದ ಎಂತ ತಪ್ಪು ಕೆಲಸ ಮಾಡಂತ ಕಣ್ಣು ಮುಚ್ಚಿ ಕೊಟ್ಟಾನ್ರಿಪ್ಪ ಗಾಡಿಗೆ ಬಂದವ್ರ ಕಣ್ಣು ಮುಚ್ಚಿ ಕೂಡಕ್ ಅವನಿಗೆ ತ್ರಿಕಾಲ ಜ್ಞಾನಿ ಹೆಂಗನವ. ಹೌದು ಹಿಂದಿನ ಸುದ್ದಿ ಮುಂದಿನ ಸುದ್ದಿ ಹಾಗ ಸುದ್ದಿ ಹೇಳುವಂತ ತ್ರಿಕಾಲ ಜ್ಞಾನಿ ನಿಮಿಷಿದ್ರು. ಈಕೆ ಕನಬಾಯಿ ಬಂದಾಳ, ದುಡಿದಿಲ್ಲ ಏನೂ ಇಲ್ಲ, ಈಕೆ ದುಡ್ದಾಕಿ ಬೇರೆ ಅದಂತ ಕೊಡೋದಿಲ್ಲ ಅಂತ ಅನ್ಬೇಕಾಗಿತ್ತು. ಯಾಕೆ ಅಲ್ಲಿಲ್ಲ ಯಾಕಂದಿಲ್ರಿಪ್ಪ ಆಮೇಲೆ ಗುಟ್ಟ ಏನ್ರಿಪ್ಪ ಅದು ಗುಟ್ಟ ಈ ಫಲ ಕನ್ನಬಾಯಿ ಕೊಂತಾವ್ ಕೊಟ್ರೆ ಮುಂದ ಯಾವ ಗುರು ಸೇವೆ ಮಾಡುವಾಗ ಆವ ಶಂಕರಾಯಣಗೌಡ ಅವನು ಬಾಯಿ ಹೋಗ್ಯಾನ. ಆವ ಶಂಕರಾಯಣಗೌಡ ಗುರು ಭಕ್ತಿ ಮಾಡುವಾಗ ಮೋಕ್ಷದ ಕಾಡ್ಯಾನ್. ಹೌದು ಅವಾಗ ಅದೇ ಆವ ಶಂಕರಾಯಣಗೌಡ ಕಾಡೋದ ಪ್ರತಿಫಲ. ಈ ಫಲ ಜರ ಈಕಿ ಕೊಟ್ರಂದ್ರ ಆವ ಶಂಕರಾಯಣ ಗೌಡನ ಗರ್ಭಹರಣ ಆಗಂಗಿಲ್ಲ. ಅದ್ರ ಸಲುವಾಗಿ ಕುಂತ ಕೊಡುವಂತ ಫಲ ಕನಬಾಯಿಗೆ ಎಣ್ಣೆ ಕೊಟ್ಟಾನೆ. ಹೌದು ಅವಾಗ ಕನಬಾಯಿ ಆನಂದವಾಗಿ ಫಲ ತಗೊಂಡು ಬಂದಳ. ಕನಬಾಯಿ ಫಲ ತಗೊಂಡು ಬಂದು ತಕ್ಷಣ ಕೊಂತಾದೇವಿ ಫಲ ಬೀಳಕ್ ಹೋಗ್ಯಾಳ. ಏನಾಯ್ತು ಮುಂದೆ ಆಗ ಕೊಂತಾದೇವಿ ಶಿರಬಡ್ಡಿ ಪಂಚಾರು ತೆರಗಳಿಗೆ 5 ಸುತ್ತ ಹಾಕಿ ಮಾವಯ್ಯ ನಿನ್ನಾಡಿದ ಮಾತವನ್ನು ಇವತ್ತು ಕೊಡಬೇಕು ಮಾವಯ್ಯ ಅಂತಂದಾಗ ಏನಂತಾನ್ರಿಪ್ಪ ಮಾವ. ಅವಾಗ ಮಾವ ಅಮ್ಮೋಗಿಸಿದ್ದ ಅಂತಾನ ಕೊಂತ. ಇನ್ನಾಗಲೇ ಒಂದು 5-10 ನಿಮಿಷ ಹೆಚ್ಚಿಗೆ ನಿನ್ನ ತಂಗಿ ಕನಬಾಯಿ ಫಲ ಒಯ್ದಳಲ್ಲ ಅಂತ ಹೇಳ್ಬಿಟ್ಟೆ. ಹೌದು ಅವಾಗ ಕೊಂತಾದೇವಿ ಎದಿಗೆ ಶಿಡ್ಲು ಬಡದಂಗಾಯ್ತು. ಮಾವಯ್ಯ ಇದೇನು ಘಾತ ಮಾಡಿದೆ ಮಾವಯ್ಯ, 12 ವರ್ಷ ಭಕ್ತಿ ಮಾಡಿದ, ಇಂಥದೇ ಹಿಂಡು ಸಿದ್ಧೊಳಗ ಪುಂಡ ಮಲಕಾರ್ಷಿತ ಮಗ ಕೊಡುವಂತೆ ನನಗೆ ಕೊಡುವಂತ ಫಲ ಆ ಕನವಾಗಿ ಕೊಟ್ಟಲ್ಲ ಮಾವಯ್ಯ ಅಂತ ದುಃಖ ಮಾಡಿ ಅಳ್ತಾಳೆ. ಯಾವ ತರನಾಗಿ ಎಲ್ಲಿರೋ ಏನ ಮಾಡ್ತಾಳೆ. ಮಾವಯ್ಯ ಭೂಷಣ ಸ್ವಂತ ಆಡಬೇಡ ಅಂತ ಎಳದನ ಹಸ್ತ. ಮಗಳೇ ಅಳಬೇಡ ಅಳಬೇಡ ಅಂತ ತಲೆ ಮೇಲೆ ಹಸ್ತ ಹೇಳ್ತಾನ ಮೋಕ್ಷ. ಅಳಿಬೇಡ ಕರಿಬೇಡ ಹುಷಿಯ ನುಡಿಯಲು ಬೇಡ ಬೇಡಿದ ಪದವಿ ಕೊಡ್ತಾನೆ ಕೊಂತ್ಯವ. ಕೊಂತವ್ರ ಮಾವಯ್ಯ ಭೂಷಣ ಸ್ವಂತ